ಹಬ್ಬದ ಪ್ರಯುಕ್ತ ನಮ್ಮ ಹುಡುಗನ ದೇವಸ್ಥಾನ ಕರ್ಕೊಂಡ್ಬಂದಿದ್ದೀವಿ. ಸೊ ಈಗ ಹೋಗ್ಬಿಟ್ಟು ಅವ್ನು ಬಟ್ಟೆನೇ ತೆಗ್ದಿರಲ್ಲ, ಬಟ್ಟೆ ತೆಗ್ದು ತರಕಾರಿ ತಗೊಂಡು ಪಟ್ಪಟ ಅಂತ ದೇವ್ರ ದರ್ಶನ ಮಾಡ್ಕೊ ಹೋಗೋದು. ಇದು ಓಂಕಾರೇಶ್ವರ ಟೆಂಪಲು, ತುಂಬ ಫೇಮಸ್ ಟೆಂಪಲು. ನಾವು ಇದು 3ನೇದು 4ನೇ ಸತಿ ಕರ್ಕೊಂಬಂದಿದ್ದೀನಿ. ಅಂದರೆ ಇದ್ರದ್ದು ಏನಂದರೆ, ನಾವು ಭಾರತದಲ್ಲಿರೋಂಥ ಜ್ಯೋತಿರ್ಲಿಂಗಗಳು ಅಂದರೆ ಯಾವ್ಯಾವ ಸ್ಥಳದಲ್ಲಿದೆ ಅಷ್ಟು ಜ್ಯೋತಿರ್ಲಿಂಗದ್ದು ಒಂದು ಪರಿಚಯ ಮಾಡಿಕೊಟ್ಟವ್ರೆ. ಅಂದರೆ ಈಗ ನಿಮಗೆ ತಮಿಳ್ನಾಡಲ್ಲಿ ಒಂದಿದೆ ರಾಮೇಶ್ವರಮು, ಮತ್ತು ಶ್ರೀಶೈಲ ಆಂಧ್ರ ಪ್ರದೇಶದಲ್ಲಿ ಒಂದಿದೆ, ಮಹಾರಾಷ್ಟ್ರದಲ್ಲಿದೆ. ಸೊ ಈ ಥರ ಎಲ್ಲದ್ರದ್ದು ಜ್ಯೋತಿರ್ಲಿಂಗ ಅದು ಒಂದು ಪರಿಚಯ ಇಲ್ಲಿದೆ. ಸೊ ಇಲ್ಲಿಗೆ ಅವಾಗವಾಗ ಬರ್ತಾನೆ ಇರ್ತೀವಿ. ಹಬ್ಬ ಪ್ರಯುಕ್ತ ನಾವು ಫಸ್ಟು ಬೆಳಗ್ಗೆ ಎಲ್ಲ ಪೂಜೆ ಮಾಡ್ಬಿಟ್ಟು ಮನೇಲಿ ದೇವಸ್ಥಾನಕ್ಕೆ ಬಂದ್ವಿ. ಮತ್ತು ಅಗಸ್ತ್ಯಂಗೆ ಬರ್ತಡೇ ಅಂತೀನಿ, ಫೆಸ್ಟಿವಲ್ಗೆ ಬಟ್ಟೆನೂ ತಂದಿರಲಿಲ್ಲ. ಸೊ ದೇವಸ್ಥಾನ ಮುಗಿಸ್ಕೊಂಡು ಪಟ್ ಅಂತ ಅವ್ನಿಗೆ ಹೋಗಿ ಬಟ್ಟೆ ತೊಗೊಂಡು ಮನೆಗೆ ಬಂದು ಎಲ್ಲ ಅಡುಗೆ ಊಟ ಎಲ್ಲ ನಮ್ಮ ಮನೆ ದೇವ್ರು ಮಾಡಿದ್ರು. ಸೊ ಈಗ ಊಟ ಮಾಡೋಕ್ಕಂತೇಳಿ ಪ್ಲ್ಯಾನ್ ಮಾಡಿಕೊಂಡು, ಆ್ಯಂಡ್ ನಮ್ಮ ಉತ್ತರ ಕರ್ನಾಟಕದ ಊಟ ಕೇಳ್ತಾರೆ. ನಾವು ಮಸ್ತಾಗಿ ಜಬರ್ದಸ್ತ್ ನಮಗೆ ಅಡ್ಗೆ ಮಾಡ್ಕೊಂಡು ಮಸ್ತ್ ಊಟ ಮಾಡಿದ್ದು. ಊಟ ಎಲ್ಲ ಆದ ತಕ್ಷಣ ಕರಿ ಎರಿಯೋ ಟೈಮನ್ನು ಬಂತು. ಬಿಕಾಸ್ 6:30 ಸುತ್ತ ಎರಿಬೇಕು ಅಂದ್ಕೊಂಡಿದ್ವಿ. ನಮ್ಮ ಅತ್ತಿ ಮತ್ತು ಇವರು ಅಗಸ್ತ್ಯ ಅವ್ರ ದೊಡ್ಡಪ್ಪ ಬಂದಿದ್ದರು. ಹೋಗೋರಿದ್ರು 7:30-8 ಗಂಟೆಗಂದ್ರೆ. ಹೀಗಾಗಿ 6:30 ಸುತ್ತ ಕರಿ ಎರಿಯೋಣಂತ ಇದೆಲ್ಲ ರೆಡಿ ಮಾಡಿಕೊಂಡು, ಇದು ಅಗಸ್ತ್ಯನ 4ನೇ ವರ್ಷದ ಕರಿ ಎರಿಲಿಕ್ಕತ್ತೇವೆ ನಾವು. ಸೊ ಅದಕ್ಕೆ ಕಬ್ ಆಗಿರ್ಬೋದು, ಬಾರಿ ಹಣ್ಣು, ಚುಮ್ಮರಿ, ಎಳ್ಳಾಗಿರ್ಬೋದು, ಎಲ್ಲ ಏನೇನು ಕಾಯಿನ್ಸ ಚಾಕ್ಲೇಟ್ಸ್ಗಳೆಲ್ಲ ತೊಗೊಂಡು ಹುಡುಗರ್ನೆಲ್ಲ ಕರೆದು ಬಂದೆ. ಬಟ್ ಹುಡುಗರ್ದು ನಿಮಗೆ ಗೊತ್ತಲ್ಲ, ಅವ್ರಿಗೆ ರೆಡಿ ಆಗೋದು ಒಂದು ಹೆವಿ ಕ್ರೇಜ. ಹಿಂಗಾಗಿ ಎಷ್ಟೊತ್ತಾದರೂ ಅವ್ರು ಬರತ್ತಿರಲಿಲ್ಲ. ಸೊ ಅವ್ರು ಬರೋವರೆಗೂ ನಾವು ಎಲ್ಲರೂ ಮತ್ತೆ ಕಾಫಿ ಮಾಡ್ಕೊಂಡು ಕುಡಿಯೋದು, ಟೈಮ್ ಪಾಸ್ ಮಾಡೋದು, ಹಿಂಗೆ ಮಾಡ್ಕೋತ ಕೂತಿದ್ವಿ. ಅಗಸ್ತ್ಯಾಗ ಅವ್ರ ದೊಡ್ಡಪ್ಪ ಭಾಳ ಆಟ ಆಡ್ಸತ್ತಿದ್ರು. ಹೀಗಾಗಿ ಅವರು ದೊಡ್ಡಪ್ಪನ ಸುತ್ತನೇ ಇದ್ದ. ಅಗಸ್ತ್ಯ ಹೆಂಗಂದ್ರೆ, ಅಗಸ್ತ್ಯ ಅಂತ ಅಷ್ಟಲ್ಲ, ಯಾವುದೇ ಸಣ್ಣ ಹುಡುಗರಿದ್ರು ಯಾರು ಜಾಸ್ತಿ ಆಟ ಆಡಿಸ್ತಾರಲ್ಲ ಅವ್ರು ಹಿಂದೆ ಭಾಳ ಇರ್ತಾರೆ. ಅವರು ಇನ್ನು ಸಂಕ್ರಾಂತಿ ಊಟ ಅಂತೂ ಇವ್ರಿಗೆ ಎಲ್ಲರಿಗೂ ಭಾಳ ಇಷ್ಟ ಆಯ್ತು. ಯಾಕಂದರೆ ನಮ್ದು ಒಂದು ವೆರೈಟೀಸ್ ಭಾಳಷ್ಟು ಇರ್ತಾವೆ. ಇವ್ರ ಕಡೆ ಬರೀ ಸಿಹಿ ಪೊಂಗಲ್, ಖಾರ ಪೊಂಗಲ್ ಅಷ್ಟೇ ಅಂತಲೇ ಇದವ್ರಿಗೆ ಹೊಸದು ಅನಿಸಿತ್ತು, ಆ್ಯಂಡ್ ಚಂದ ಅನಿಸಿತ್ತು. ಸೊ ಇಲ್ಲಿ ನೋಡ್ಬೋದು ನೀವು, ಎಲ್ಲ ಹುಡುಗರು ಬಂದಾರೆ. ಒಂದು 6-7 ಹುಡುಗರನ್ನ ಕರೆದಿದ್ದೆ. ಸೊ ಫಸ್ಟ್ ಬಂದ ಚುನ್ಮುರಿ ಎಲ್ಲ ಕರಿ ಎರಿಲಿಕ್ಕತ್ತಿದೆ. ಇಲ್ಲಿ ಹುಡುಗರಿಗೆ ಮೇ ಬಿ ಅದು ಹೊಸದು ಅನ್ನಿಸ್ತೈತಿ. ಅವರೆಲ್ಲ ನಗೋದು, ಆಮೇಲೆ ಅವ್ರಿಗೆ ಚಂದ ಅನ್ಸತ್ತೈತಿ ಚುನ್ಮುರಿ ಹಾಕೋದು ಅದೆಲ್ಲ ಮಾಡೋದು. ಸೊ ಒಬ್ಬೊಬ್ಬರನ್ನ ಕರೆಸಿ ಎಲ್ಲರಿಗೂ ಕಡೆಯಿಂದ ಅದು ಚುನ್ಮುರಿ, ಚಾಕ್ಲೇಟ್ಸ್ ಅದೇನೇನು ಇತ್ತಲ್ಲ ಎಲ್ಲನೂ ಕರಿ ಏರಿಸಿ ಆರತಿ ಮಾಡಿಸಿದ್ನಿ. ಏನೋ ಒಂದು ಖುಷಿ ಅನ್ಸಿತ್ತು. ಯಾಕಂದ್ರೆ ಪ್ರತಿ ಸಲ ಬೆಲ್ಗಾಮ್ದೊಳಗೆ ಆಗ್ತಿತ್ತು, ಎಲ್ಲ ಹುಡುಗರೆಲ್ಲ ಸಿಗ್ತಿದ್ರು. ಬಟ್ ಇಲ್ಲಿ ಸಿಗ್ತಾರೋ ಇಲ್ಲೋ, ಆರತಿ ಮಾಡೋಕ್ಕೆ ಜನ ನಮ್ಗೆ ಸಿಗ್ತಾರೋ ಇಲ್ಲೋ ಅನ್ನೋ ಒಂದು ಟೆನ್ಷನ್ ಇತ್ತು. ಬಟ್ ಹಾಗೇನು ಆಗಲಿಲ್ಲ. ಅಲ್ಲಿಗಿಂತ ಇಲ್ಲಿ ಜಾಸ್ತಿನ ಹುಡುಗರು ಸಿಕ್ಕರು. ಆ್ಯಂಡ್ ಸಿಂಪಲ್ ಆಗಿದೊಂದು ಪುಟ್ಟದಾಗಿ ಒಂದು ಸಂಕ್ರಾಂತಿ ಕರಿ ಏರಿಯೋ ಒಂದು ಫಂಕ್ಷನ್ ಅಂತೂ ಮುಗೀತು. ಮಮ್ಮಿಗೂ ಅದ ಹತ್ತಿತ್ತು. ಅವರು ಅಲ್ಲಿ ಮಿಸ್ ಮಾಡಬೇಡ ಇಲ್ಲೇ ಮಾಡ್ಕೊಂಡು ಹೋಗುವಂತೆ ಅಂತ ಮಮ್ಮಿ ಭಾಳ ಬಣ್ಣ ಹತ್ತಿದ್ರು. ಬಟ್ ನಾವು 9ನೇ ತಾರೀಕನ್ನು ಬುಕ್ ಮಾಡಿದ್ವಿ ಅಂದ ಕೂಡಲೇ ಬಂದುಬಿಟ್ಟಿದ್ವಿ ಸಂಕ್ರಾಂತಿಗಿಂತ ಮೊದಲನ. ಮಮ್ಮಿ ನಾನು ಅಲ್ಲಿಂದ ಸಜ್ಜಿ ರೊಟ್ಟಿ ಮತ್ತು ಚಟ್ನಿಗಳೆಲ್ಲ ಕೊಟ್ಟು ಕಳಿಸಿದ್ರನಂತಲೇ ಇಲ್ಲಿ ಬಂದು ನಾವು ಕೋಸಂಬರಿ ಮತ್ತು 1-2 ಪಲ್ಯ ಮಾಡ್ಕೊಳ್ಳೋ ಅಂತಲೇ ನಮ್ಮದು ಸಂಕ್ರಾಂತಿ ಹಬ್ಬದ ಅಡುಗೆನೂ ಜೋರಾಯಿತು. ಸೊ ಹಬ್ಬನೂ ಚಂದ ಸೆಲೆಬ್ರೇಟ್ ಮಾಡಿದ್ವಿ.